ನಮಸ್ತೆ ಸ್ನೇಹಿತರೆ, ಎಲೆಕ್ಟ್ರಿಕಲ್ ಗೆಳೆಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಯಾವುದೇ ಒಂದು ಸ್ವಿಚ್ ಬೋರ್ಡ್ ನ ವೈರಿಂಗ್ ಅನ್ನ ಮಾಡೋದು ಹೇಗೆ, ಆ ಸ್ವಿಚ್ ಬೋರ್ಡ್ ನಲ್ಲಿರೋ ವಸ್ತುಗಳ ಕನೆಕ್ಷನ್ ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಿದೀವಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಸ್ವಿಚ್ ಬೋರ್ಡ್ ಗಳ ಕನೆಕ್ಷನ್ ಅನ್ನ ನಾವು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಮನೆಗೆ ಹೇಗೆ ವಿದ್ಯುತ್ ಸಂಪರ್ಕ ಸಿಕ್ಕಿರುತ್ತೆ ಅನ್ನೋದನ್ನ ಮೊದಲನೇದಾಗಿ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ಗವರ್ಮೆಂಟ್ ಇಂದ ನಮ್ಮ ಮನೆಗಳಿಗೆ ಸಿಂಗಲ್ ಫೇಸ್ ಸಪ್ಲೈ ಸಿಕ್ಕಿರುತ್ತೆ. ಅಂತಂದ್ರೆ ವಿದ್ಯುತ್ ಕಂಬದಿಂದ 2 ವೈರ್ಗಳು ಬಂದು ನಮ್ಮ ಮನೆಯಲ್ಲಿರೋ ವಿದ್ಯುತ್ ಮೀಟರ್ಗೆ ಕನೆಕ್ಟ್ ಆಗಿರುತ್ತೆ. ಸ್ನೇಹಿತರೆ, ಈ ರೀತಿ ಕನೆಕ್ಟ್ ಆಗಿರೋ 2 ವೈರ್ ಅಲ್ಲಿ ಒಂದು ವೈರು ಫೇಸ್ ವೈರ್ ಆಗಿರುತ್ತೆ, ಒಂದು ವೈರು ನ್ಯೂಟ್ರಲ್ ವೈರ್ ಆಗಿರುತ್ತೆ. ಹಾಗಾದ್ರೆ ಈ 2 ವೈರ್ ಅಲ್ಲಿ ಯಾವ್ದು ಫೇಸು ಯಾವ್ದು ನ್ಯೂಟ್ರಲ್ ಅಂತ ತಿಳ್ಕೊಳ್ಳೋದು ಹೇಗೆ ಅಂತಂದ್ರೆ, ಇದಕ್ಕಾಗಿ ಒಂದು ಟೆಸ್ಟರ್ ಅನ್ನ ತಗೊಳ್ಳಿ. ಟೆಸ್ಟರ್ ಅನ್ನ ತಗೊಂಡು ಈ ರೀತಿ 2 ವೈರ್ ಕನೆಕ್ಟ್ ಆಗಿದಾವಲ್ಲ, ಈ 2 ವೈರ್ ಕನೆಕ್ಟ್ ಆಗಿರೋ ಯಾವ್ದಾದ್ರು ಒಂದು ಪಾಯಿಂಟ್ ಗೆ ಆ ಟೆಸ್ಟರ್ ಅನ್ನ ಟಚ್ ಮಾಡಿ. ಆ ರೀತಿ ಟೆಸ್ಟರ್ ಅನ್ನ ಟಚ್ ಮಾಡಿದಾಗ ಯಾವ ಪಾಯಿಂಟ್ ಅಲ್ಲಿ ಟೆಸ್ಟರ್ ಅನ್ನೋದು ಗ್ಲೋ ಆಗುತ್ತೆ ಆ ಪಾಯಿಂಟ್ ಫೇಸ್ ಪಾಯಿಂಟ್ ಆಗಿದೆ ಅಂತ ಅರ್ಥ. ಅಂದ್ರೆ ಇಲ್ಲಿ ಫೇಸ್ ಬರ್ತಾ ಇದೆ ಅಂತ ಅರ್ಥ. ಯಾವ ಪಾಯಿಂಟ್ ಅಲ್ಲಿ ಟೆಸ್ಟರ್ ಅನ್ನೋದು ಗ್ಲೋ ಆಗಲ್ಲ ಅಲ್ಲಿ ನ್ಯೂಟ್ರಲ್ ಕನೆಕ್ಟ್ ಆಗಿದೆ ಅಂತ ಅರ್ಥ. ಅಂದ್ರೆ ಇಲ್ಲಿ ನ್ಯೂಟ್ರಲ್ ವೈರ್ ಕನೆಕ್ಟ್ ಆಗಿದೆ ಅಂತ ಅರ್ಥ. ಈ ರೀತಿ ನಾವು ಫೇಸ್ ಮತ್ತೆ ನ್ಯೂಟ್ರಲ್ ಅನ್ನ ಚೆಕ್ ಮಾಡ್ಕೋಬಹುದು. ಈ ರೀತಿ ವಿದ್ಯುತ್ ಮೀಟರ್ ಗೆ ಕನೆಕ್ಟ್ ಆಗಿರೋ ಇದೇ ಫೇಸ್ ಮತ್ತೆ ನ್ಯೂಟ್ರಲ್ ಈ ವಿದ್ಯುತ್ ಮೀಟರ್ ನಿಂದ ಔಟ್ ಆಗಿ ಒಂದು ಸರ್ಕ್ಯೂಟ್ ಬ್ರೇಕರ್ ಗೆ ಅಂತಂದ್ರೆ ಒಂದು MCB ಗೆ ಅದು ಕನೆಕ್ಟ್ ಆಗಿರುತ್ತೆ. ನಂತರ ಸ್ನೇಹಿತರೆ, ಇದೇ ಫೇಸ್ ಮತ್ತೆ ನ್ಯೂಟ್ರಲ್ ಈ MCB ಇಂದ ಔಟ್ ಆಗಿ ನಮ್ಮ ಮನೆಯಲ್ಲಿರೋ ಸ್ವಿಚ್ ಬೋರ್ಡ್ ಗಳಿರ್ತಾವಲ್ಲ ಆ ಸ್ವಿಚ್ ಬೋರ್ಡ್ ಗಳಿಗೆ ಕನೆಕ್ಟ್ ಆಗಿರುತ್ತೆ. ಹಾಗಾದ್ರೆ ಈ ಫೇಸ್ ಮತ್ತೆ ನ್ಯೂಟ್ರಲ್ ಈ ಸ್ವಿಚ್ ಬೋರ್ಡ್ ಗಳಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಅಂತಂದ್ರೆ ನಮ್ಗೊಂದು ಬೇಸಿಕ್ ವಿಷಯ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಏನು ಅಂತಂದ್ರೆ ಸ್ನೇಹಿತರೆ ನೋಡಿ, ನಮ್ಮ ಮನೆಯಲ್ಲಿರೋ ಯಾವುದೇ ಒಂದು ವಿದ್ಯುತ್ ಉಪಕರಣ ಆಗಿರ್ಬೋದು, ಅಂತಂದ್ರೆ ಟಿವಿ, ಫ್ಯಾನ್, ಫ್ರಿಡ್ಜ್, ಮೋಟರ್, ಲೈಟ್ ಬಲ್ಬ್, AC, ಗೀಸರ್, ಮಿಕ್ಸರ್ ಇವೆಲ್ಲ ಕೆಲಸ ಮಾಡಬೇಕು ಅಂತಂದ್ರೆ ಒಂದು ಫೇಸ್ ಒಂದು ನ್ಯೂಟ್ರಲ್ ಸಪ್ಲೈನ ಅಗತ್ಯ ಇರುತ್ತೆ. ಈ ವಸ್ತುಗಳಿಗೆ ನಾವು ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈನ ಕೊಟ್ಟಾಗ ಆ ವಸ್ತುಗಳು ಏನ್ ಮಾಡುತ್ತೆ, ಕೆಲಸ ಮಾಡುತ್ತೆ, ವರ್ಕ್ ಆಗುತ್ತೆ. ಇದೇ ಕಾನ್ಸೆಪ್ಟ್ ಮೇಲೆನೆ ಸ್ವಿಚ್ ಬೋರ್ಡ್ ಗಳ ವೈರಿಂಗ್ ಅನ್ನ ಮಾಡಲಾಗುತ್ತೆ. ಅಂತಂದ್ರೆ ಉದಾಹರಣೆಗೆ ನಮ್ಮ ಹತ್ರ ಒಂದು ಲೈಟ್ ಬಲ್ಬ್ ಇದೆ ಅಂತ ಅನ್ಕೊಳ್ಳಿ. ಈಗ ಈ ಬಲ್ಬ್ ಆನ್ ಆಗ್ಬೇಕು, ವರ್ಕ್ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕಾಗುತ್ತೆ, ಇದಕ್ಕೆ ಒಂದು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಸಪ್ಲೈನ ನಾನು ಇದಕ್ಕೆ ಕೊಡ್ಬೇಕಾಗುತ್ತೆ. ನಾನೇನ್ ಮಾಡ್ತೀನಿ, ಈ ಬಲ್ಬ್ ಒಂದು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಸಪ್ಲೈ ಅನ್ನ ನಾನು ಈಗ ಕೊಡ್ತೀನಿ. ಸ್ನೇಹಿತರೆ, ಈಗ ಏನಾಗುತ್ತೆ, ಈ ಬಲ್ಬ್ ಆನ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ಬಲ್ಬ್ ಆನ್ ಆಗೋದೇನೋ ಸರಿ, ಆದ್ರೆ ನಾನು ಇಲ್ಲಿ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈನ ಈ ಡೈರೆಕ್ಟ್ ಆಗಿ ಈ ಬಲ್ಬ್ ಗೆ ಕೊಟ್ಟಿರೋದ್ರಿಂದ ಸಪ್ಲೈ ಬಂದಾಗೆಲ್ಲ ಈ ಬಲ್ಬ್ ಏನಾಗುತ್ತೆ, ಆನ್ ಆಗೇ ಇರುತ್ತೆ. ಸ್ನೇಹಿತರೆ, ಇಲ್ಲಿ ನಮ್ಗೇನ್ ಬೇಕು ಅಂತಂದ್ರೆ ಸಪ್ಲೈ ಇದ್ದಾಗ್ಲೂ ಕೂಡ ನಾವು ಬೇಕಾದಾಗ ಲೈಟ್ ಅನ್ನ ಆನ್ ಮಾಡ್ಕೋಬೇಕು, ಬೇಡದೇ ಇದ್ದಾಗ ಆಫ್ ಮಾಡಬೇಕು. ಈ ವ್ಯವಸ್ಥೆ ನಮ್ಗೆ ಬೇಕಾಗುತ್ತೆ. ಸ್ನೇಹಿತರೆ, ನಾನು ಈಗ ಈ ಬಲ್ಬ್ ಅನ್ನ ಆಫ್ ಮಾಡ್ಬೇಕು ಅಂತ ಅನ್ಕೊಳ್ಳಿ. ಇದಕ್ಕಾಗಿ ನಾನೇನ್ ಮಾಡ್ತೀನಿ, ಈ ಫೇಸ್ ಸಪ್ಲೈ ಇರುತ್ತಲ್ಲ ಈ ಫೇಸ್ ಸಪ್ಲೈನ ಮಧ್ಯದಿಂದ ಈ ರೀತಿ ಕಟ್ ಮಾಡ್ತೀನಿ. ಕಟ್ ಮಾಡಿದಾಗ ಏನಾಗುತ್ತೆ, ಈ ಬಲ್ಬ್ ಗೆ ನ್ಯೂಟ್ರಲ್ ಏನೋ ಸಿಗ್ತಾ ಇರುತ್ತೆ, ಆದ್ರೆ ಫೇಸ್ ಸಿಕ್ಕೋದಿಲ್ಲ. ಅದರಿಂದ ಈ ಬಲ್ಬ್ ಆಫ್ ಆಗೋಗುತ್ತೆ. ಈಗ ಬಲ್ಬ್ ಆಫ್ ಆಗಿದೆ, ಮತ್ತೆ ನಾನು ಈ ಬಲ್ಬ್ ಅನ್ನ ಆನ್ ಮಾಡಬೇಕು ಅಂದ್ರೆ ನಾನೇನ್ ಮಾಡ್ಬೇಕಾಗುತ್ತೆ, ಮತ್ತೆ ಈ ಬಲ್ಬ್ ಗೆ ಫೇಸ್ ಸಪ್ಲೈನ ಕೊಡ್ಬೇಕಾಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ರೀತಿ ಕಟ್ ಮಾಡಿರೋ ಈ ಫೇಸ್ ವೈರ್ ಅನ್ನ ಮತ್ತೆ ಜಾಯಿನ್ ಮಾಡ್ತೀನಿ. ಹಾಗೇನಾಗುತ್ತೆ, ಈ ಬಲ್ಬ್ ಗೆ ಮತ್ತೆ ಫೇಸ್ ಸಪ್ಲೈ ಸಿಗುತ್ತೆ, ಆಗ ಈ ಬಲ್ಬ್ ಆನ್ ಆಗುತ್ತೆ. ಇಷ್ಟೇ ಸಿಂಪಲ್. ಆದ್ರೆ ಸ್ನೇಹಿತರೆ, ನಾವು ಈ ಬಲ್ಬ್ ಅನ್ನ ಆನ್ ಅಥವಾ ಆಫ್ ಮಾಡೋದಕ್ಕೆ ಪದೇ ಪದೇ ನಾವು ಈ ಫೇಸ್ ವೈರ್ ಅನ್ನ ಕಟ್ ಮಾಡೋದು ಮತ್ತೆ ಜಾಯಿನ್ ಮಾಡೋದು, ಕಟ್ ಮಾಡೋದು ಜಾಯಿನ್ ಮಾಡೋದು ಪದೇ ಪದೇ ಮಾಡೋಕ್ಕಾಗಲ್ಲ. ಇದರಿಂದ ಏನಾಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗುತ್ತೆ, ಮತ್ತೆ ಇದು ತುಂಬಾ ಡೇಂಜರಸ್ ಕೂಡ ಆಗಿರುತ್ತೆ. ಅದರಿಂದ ಇದೇ ಕೆಲಸವನ್ನ ಈ ರೀತಿ ಸ್ವಿಚ್ ಗಳನ್ನ ಬಳಸಿಕೊಂಡು ಮಾಡಲಾಗುತ್ತೆ. ಈ ಸ್ವಿಚ್ ನ ಕೆಲಸ ಏನು ಅಂತಂದ್ರೆ, ಬೇಕಾದಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಪ್ಲೈಯನ್ನ ಸಂಪರ್ಕ ಮಾಡೋದು, ಬೇಡದೇ ಇದ್ದಾಗ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗ್ತಾ ಇರೋ ಸಪ್ಲೈಯನ್ನ ಕಟ್ ಮಾಡೋದು ಈ ಸ್ವಿಚ್ ನ ಕೆಲಸ ಆಗಿರುತ್ತೆ. ಹಾಗಾದ್ರೆ ಈ ಸ್ವಿಚ್ ನ ಕನೆಕ್ಷನ್ ಹೇಗಿರುತ್ತೆ, ಕನೆಕ್ಷನ್ ಅನ್ನ ಮಾಡೋದು ಹೇಗೆ ಅಂತ ನೋಡೋದಂದ್ರೆ ಸ್ನೇಹಿತರೆ, ಸ್ವಿಚ್ ನ ಕನೆಕ್ಷನ್ ತುಂಬಾನೇ ಸಿಂಪಲ್ ಆಗಿರುತ್ತೆ. ಇದಕ್ಕಾಗಿ ಮೊದಲನೇದಾಗಿ ಮೇನ್ ಸಪ್ಲೈ ಅನ್ನ ಆಫ್ ಮಾಡ್ಬಿಟ್ಟು ಈ ಬಲ್ಬ್ ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿದೆಯಲ್ಲ ಈ ಫೇಸ್ ಮತ್ತೆ ನ್ಯೂಟ್ರಲ್, ಇದರಲ್ಲಿ ಈ ಫೇಸ್ ವೈರ್ ಇರುತ್ತಲ್ಲ ಈ ಫೇಸ್ ವೈರ್ ಅನ್ನ ಕಟ್ ಮಾಡ್ಬೇಕಾಗುತ್ತೆ. ಸ್ನೇಹಿತರೆ, ಸ್ವಿಚ್ ಅಲ್ಲಿ ನೋಡಿದಾಗ ಹಿಂದ್ಗಡೆ 2 ಟರ್ಮಿನಲ್ಸ್ ಇರುತ್ತೆ. ಅದೇ ಟರ್ಮಿನಲ್ ಗಳಿಗೆ ಈ ರೀತಿ ಕಟ್ ಮಾಡಿದೀವಲ್ಲ, ಇದೇ 2 ವೈರ್ ನ ತುದಿಗಳನ್ನ ಅಲ್ಲಿಗೆ ಜಾಯಿನ್ ಮಾಡ್ಬೇಕಾಗುತ್ತೆ. ನಾನೇನ್ ಮಾಡ್ತೀನಿ, ಈ ವೈರ್ ನ ತುದಿಯನ್ನ ಈ ಪಾಯಿಂಟ್ ಗೆ ಜಾಯಿನ್ ಮಾಡ್ತೀನಿ, ಮತ್ತೆ ಈ ವೈರ್ ನ ತುದಿಯನ್ನ ಈ ಪಾಯಿಂಟ್ ಗೆ ಜಾಯಿನ್ ಮಾಡ್ತೀನಿ. ಸ್ನೇಹಿತರೆ, ಇಷ್ಟೇ ಇದರ ವೈರಿಂಗ್ ಆಗಿರುತ್ತೆ. ಈಗ ನಾನು ಮತ್ತೆ ಈ ಮೇನ್ ಸಪ್ಲೈನ ಆನ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈಗ ಈ ಬಲ್ಬ್ ಆನ್ ಆಗತ್ತಾ? ಆನ್ ಆಗಲ್ಲ ಸ್ನೇಹಿತರೆ. ಏಕೆ ಅಂತಂದ್ರೆ ಇಲ್ಲಿ ಈ ಸ್ವಿಚ್ ಆಫ್ ಕಂಡೀಷನ್ ಅಲ್ಲಿ ಇದೆ. ಹಾಗಾಗಿ ಈ ಬಲ್ಬ್ ಗೆ ನ್ಯೂಟ್ರಲ್ ಸಪ್ಲೈ ಏನೋ ಡೈರೆಕ್ಟ್ ಆಗಿ ಸಿಗ್ತಾ ಇರುತ್ತೆ, ಆದ್ರೆ ಫೇಸ್ ಸಪ್ಲೈ ಸಿಗ್ತಾ ಇರೋದಿಲ್ಲ. ಈಗ ನಾನು ಈ ಸ್ವಿಚ್ ಅನ್ನ ಆನ್ ಮಾಡ್ತೀನಿ. ಅದರಿಂದ ಏನಾಗುತ್ತೆ, ಈ ಫೇಸ್ ಸಪ್ಲೈ ಈ ಸ್ವಿಚ್ ನ ಮೂಲಕ ಈ ಕಡೆಯಿಂದ ಈ ಕಡೆಗೆ ರೀಚ್ ಆಗಿ ಅದು ಬಲ್ಬ್ ಅನ್ನ ತಲುಪುತ್ತೆ. ಆಗ ಬಲ್ಬ್ ಗೆ ಫೇಸ್ ಸಪ್ಲೈ ಸಿಗುತ್ತೆ, ಆಗ ಈ ಬಲ್ಬ್ ಆನ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ಸ್ವಿಚ್ ನ ಮೂಲಕ ಬಲ್ಬ್ ಗಳನ್ನ ಎಲ್ಲಾ ಎಕ್ವಿಪ್ಮೆಂಟ್ ಗಳನ್ನ ಕಂಟ್ರೋಲ್ ಮಾಡಲಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಬಲ್ಬ್ ನ ಕನೆಕ್ಷನ್ ಆಯ್ತು. ಈಗ ನಾವು ಫ್ಯಾನ್ ನ ಕನೆಕ್ಷನ್ ಅನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಫ್ಯಾನ್ ವರ್ಕ್ ಆಗಬೇಕು ಅಂತಂದ್ರೂ ಕೂಡ ಇದಕ್ಕೂ ಒಂದು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ನ ಅಗತ್ಯ ಇರುತ್ತೆ. ಸ್ನೇಹಿತರೆ, ನಾನೇನ್ ಮಾಡ್ತೀನಿ, ಇಲ್ಲಿಂದಾನೆ ಒಂದು ವೈರ್ ಅನ್ನ ಲೂಪ್ ಮಾಡಿ ಡೈರೆಕ್ಟ್ ಆಗಿ ನ್ಯೂಟ್ರಲ್ ಸಪ್ಲೈನ ಈ ಫ್ಯಾನ್ ಗೆ ಕೊಟ್ಬಿಡ್ತೀನಿ. ಸ್ನೇಹಿತರೆ, ಈ ನ್ಯೂಟ್ರಲ್ ನ ರೀತಿ ಫೇಸ್ ಸಪ್ಲೈನು ಈ ಫ್ಯಾನ್ ಗೆ ಡೈರೆಕ್ಟ್ ಆಗಿ ಕೊಟ್ಬಿಟ್ರೆ ಏನಾಗುತ್ತೆ, ಈ ಫ್ಯಾನ್ ಸಪ್ಲೈ ಇದಾಗೆಲ್ಲ ರನ್ ಆಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಈ ಫೇಸ್ ಸಪ್ಲೈನ ಏನ್ ಮಾಡ್ಬೇಕಾಗುತ್ತೆ, ಒಂದು ಸ್ವಿಚ್ ನ ಮೂಲಕ ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಇಲ್ಲಿ ಒಂದು ಸ್ವಿಚ್ ಅನ್ನ ನಾನು ಆಡ್ ಮಾಡ್ತೀನಿ. ಈಗ ಏನಾಗುತ್ತೆ, ನಾವು ಈ ಸ್ವಿಚ್ ಅನ್ನ ಆನ್ ಮಾಡಿದಾಗ ಈ ಫ್ಯಾನ್ ಗೆ ಫೇಸ್ ಸಪ್ಲೈ ಸಿಗುತ್ತೆ, ಅಂದ್ರೆ ಫ್ಯಾನ್ ಆನ್ ಆಗುತ್ತೆ. ಸ್ವಿಚ್ ಅನ್ನ ಆಫ್ ಮಾಡಿದಾಗ ಈ ಫ್ಯಾನ್ ಆಫ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ಫ್ಯಾನ್ ಅನ್ನ
ಆನ್ ಆಫ್ ಮಾಡ್ಕೊಳ್ಳೋದೇನೋ ಸರಿ, ಆದ್ರೆ ಸ್ನೇಹಿತರೆ ನಾವ್ ಈ ರೀತಿ ಸ್ವಿಚ್ ಅನ್ನ ಆನ್ ಮಾಡಿದಾಗ ಏನಾಗುತ್ತೆ, ಈ ಫ್ಯಾನ್ ತನ್ನ ಫುಲ್ ಸ್ಪೀಡ್ ಅಲ್ಲಿ ತಿರುಗ್ತಾ ಇರುತ್ತೆ. ಆದ್ರೆ ಇಲ್ಲಿ ನನ್ಗೇನ್ ಬೇಕು ಅಂತಂದ್ರೆ ಈ ಫ್ಯಾನ್ ನ ಸ್ಪೀಡ್ ಅನ್ನ ನನ್ನ ಅಗತ್ಯಕ್ಕೆ ತಕ್ಕಂತೆ ನಿಲ್ಲಿಸ್ಕೊಳ್ಳೋದು, ನಿಯಂತ್ರಿಸೋದು ನನಗೆ ಬೇಕಾಗುತ್ತೆ. ಅಂದ್ರೆ ಇದಕ್ಕಾಗಿನೇ ಈ ರೀತಿ ಫ್ಯಾನ್ ರೆಗ್ಯುಲೇಟರ್ ಗಳು ಬರುತ್ತೆ. ಈ ಫ್ಯಾನ್ ರೆಗ್ಯುಲೇಟರ್ ಗಳ ಮೂಲಕ ಈ ಫ್ಯಾನ್ ನ ಸ್ಪೀಡ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. ಈ ಫ್ಯಾನ್ ರೆಗ್ಯುಲೇಟರ್ ಅಲ್ಲಿ ನೋಡಿದಾಗ 2 ವೈರ್ ಗಳು ಬಂದಿರುತ್ತೆ. ಈ ಫ್ಯಾನ್ ರೆಗ್ಯುಲೇಟರ್ ಅನ್ನು ಇಲ್ಲಿಗೆ ಕನೆಕ್ಷನ್ ಮಾಡೋದು ಹೇಗೆ ಅಂತ ನೋಡೋದಾದ್ರೆ, ಇಲ್ಲಿ ನಾವು ಈ ಸ್ವಿಚ್ ನ ಮೂಲಕ ಫೇಸ್ ಸಪ್ಲೈ ಅನ್ನ ನಿಯಂತ್ರಿಸಿ ಈ ಫ್ಯಾನ್ ಗೆ ನಾವು ಕನೆಕ್ಷನ್ ಮಾಡಿದೀವಿ. ಈಗ ನಾವು ಏನ್ ಮಾಡಬೇಕು ಅಂತಂದ್ರೆ, ಈ ಫ್ಯಾನ್ ನಿಂದ ಬಂದಿರುತ್ತಲ್ಲ ಫೇಸ್ ವೈರ್, ಸ್ವಿಚ್ ಗೆ ಕನೆಕ್ಟ್ ಆಗಿದೆಯಲ್ಲ, ಆ ಫೇಸ್ ವೈರ್ ಅನ್ನ ಈ ಸ್ವಿಚ್ ನಿಂದ ರಿಮೂವ್ ಮಾಡಬೇಕಾಗುತ್ತೆ. ಅದೇ ಸ್ವಿಚ್ ನ ಪಾಯಿಂಟ್ ಗೆ ಈ ಫ್ಯಾನ್ ರೆಗ್ಯುಲೇಟರ್ ನಿಂದ ಬಂದಿರೋ ಯಾವ್ದಾದ್ರು ಒಂದು ವೈರ್ ಅನ್ನ ಆ ಪಾಯಿಂಟ್ ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಫ್ಯಾನ್ ರೆಗ್ಯುಲೇಟರ್ ಅಲ್ಲಿ ನೋಡಿದಾಗ ಇನ್ನೊಂದು ವೈರ್ ಇರುತ್ತೆ, ಆ ವೈರ್ ಅನ್ನ ಏನ್ ಮಾಡಬೇಕಾಗುತ್ತೆ, ಈ ರೀತಿ ರಿಮೂವ್ ಮಾಡಿದ್ಮೇಲೆ ಫ್ಯಾನ್ ವೈರ್, ಆ ಫ್ಯಾನ್ ವೈರ್ ಗೆ ಆ ವೈರ್ ಅನ್ನ ಕನೆಕ್ಟ್ ಮಾಡಬೇಕಾಗುತ್ತೆ. ಇಷ್ಟೇ ಫ್ಯಾನ್ ರೆಗ್ಯುಲೇಟರ್ ನ ಕನೆಕ್ಷನ್ ಆಗಿರುತ್ತೆ. ಈಗ ನಾವು ಈ ಸ್ವಿಚ್ ಅನ್ನ ಆನ್ ಮಾಡಿದಾಗ ಈ ಸ್ವಿಚ್ ನ ಮೂಲಕ ಇದೇ ಫೇಸ್ ಸಪ್ಲೈ ಏನಾಗುತ್ತೆ, ಈ ಫ್ಯಾನ್ ರೆಗ್ಯುಲೇಟರ್ ಗೆ ರೀಚ್ ಆಗುತ್ತೆ. ನಂತರ ಆ ಫ್ಯಾನ್ ರೆಗ್ಯುಲೇಟರ್ ನ ಮೂಲಕ ಅದು ಫ್ಯಾನ್ ಗೆ ರೀಚ್ ಆಗುತ್ತೆ. ಫ್ಯಾನ್ ರೆಗ್ಯುಲೇಟರ್ ಅಲ್ಲಿ ಒಂದು ರೋಟರಿ ಸ್ವಿಚ್ ಇರುತ್ತೆ. ಆ ರೋಟರಿ ಸ್ವಿಚ್ ನ ಮೂಲಕ ನಾವು ಫ್ಯಾನ್ ನ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡಬಹುದಾಗಿರುತ್ತೆ. ಈ ರೀತಿ ಫ್ಯಾನ್ ನ ಕನೆಕ್ಷನ್ ಇರುತ್ತೆ. ಸ್ನೇಹಿತರೆ ಈಗ ನೆಕ್ಸ್ಟ್ ಇಂಡಿಕೇಟರ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ ಈ ರೀತಿ ಇಂಡಿಕೇಟರ್ ಗಳನ್ನ ಏನಕ್ಕೆ ಬಳಸ್ತೀವಿ ಅಂತಂದ್ರೆ, ಸ್ವಿಚ್ ಬೋರ್ಡ್ ಗೆ ಸಪ್ಲೈ ಬರ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಇಂಡಿಕೇಟರ್ ಗಳನ್ನ ಬಳಸಲಾಗುತ್ತೆ. ಇಂಡಿಕೇಟರ್ ಗಳ ಕನೆಕ್ಷನ್ ಅನ್ನ ನೋಡೋದಾದ್ರೆ ತುಂಬಾನೇ ಸಿಂಪಲ್. ಇಂಡಿಕೇಟರ್ ಹಿಂದ್ಗಡೆ ನೋಡಿದಾಗ 2 ಟರ್ಮಿನಲ್ಸ್ ಇರುತ್ತೆ. ಅವೆರಡು ಟರ್ಮಿನಲ್ಸ್ ಗಳಿಗೆ ನಾವು ಡೈರೆಕ್ಟ್ ಆಗಿ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈ ಅನ್ನ ಕೊಡಬೇಕಾಗುತ್ತೆ. ಹಾಗೆ ಇಂಡಿಕೇಟರ್ ಆನ್ ಆಗುತ್ತೆ. ಈ ರೀತಿ ಇದರ ಕನೆಕ್ಷನ್ ಇರುತ್ತೆ. ಸ್ನೇಹಿತರೆ ಈಗ ನೆಕ್ಸ್ಟ್ ಸಾಕೆಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ ಸಾಕೆಟ್ ಗಳನ್ನ ಏನಕ್ಕೆ ಬಳಸಲಾಗುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ವಿದ್ಯುತ್ ವಸ್ತುವನ್ನ ಬಾಹ್ಯವಾಗಿ ನಿಯಂತ್ರಿಸಿ ಉಪಯೋಗಿಸೋದಕ್ಕೆ ಸಾಕೆಟ್ ಗಳನ್ನ ಬಳಸಲಾಗುತ್ತೆ. ಅಂತಂದ್ರೆ ಉದಾಹರಣೆಗೆ ಒಂದು ಮಿಕ್ಸಿ ಇದೆ ಅಂತ ಅನ್ಕೊಳ್ಳಿ. ಈ ಮಿಕ್ಸಿ ರನ್ ಆಗ್ಬೇಕು ಅಂದ್ರೆ ನಾನೇನ್ ಮಾಡ್ಬೇಕಾಗತ್ತೆ, ಇದಕ್ಕೂ ಕೂಡ ಒಂದು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಅನ್ನ ನಾನು ಕೊಡಬೇಕಾಗುತ್ತೆ. ಆದ್ರೆ ಸ್ನೇಹಿತರೆ ಇದಕ್ಕೆ ಫೇಸ್ ಮತ್ತೆ ನ್ಯೂಟ್ರಲ್ ಅನ್ನ ಕೊಡೋದಕ್ಕೆ ಇದಕ್ಕೆ ಓಪನ್ ಆಗಿ ವೈರ್ ಅಥವಾ ಕನೆಕ್ಟರ್ ಬಂದಿರೋದಿಲ್ಲ. ಇದಕ್ಕೆ ಏನ್ ಬಂದಿರುತ್ತೆ, ಈ ರೀತಿ ಪ್ಲಗ್ ಗಳು ಬಂದಿರುತ್ತೆ. ಸ್ನೇಹಿತರೆ ಈ ರೀತಿ ಪ್ಲಗ್ ಅಲ್ಲಿ ನೋಡಿದಾಗ 2 ಅಥವಾ 3 ಪಿನ್ ಗಳಿರುತ್ತೆ. ಸ್ನೇಹಿತರೆ ಈ ಪ್ಲಗ್ ಅಲ್ಲಿ ಕೆಳಗಡೆ ಇದಾವಲ್ಲ ಇವೆರಡು ಪಿನ್, ಇವೆರಡು ಪಿನ್ ಗಳು ಫೇಸ್ ಮತ್ತೆ ನ್ಯೂಟ್ರಲ್ ಕನೆಕ್ಟ್ ಆಗೋ ಪಿನ್ ಆಗಿರುತ್ತೆ. ಈ ಮೇಲಿರೋ ಪಿನ್ ಅರ್ಥಿಂಗ್ ಕನೆಕ್ಟ್ ಆಗೋ ಪಿನ್ ಆಗಿರುತ್ತೆ. ಈ ಪ್ಲಗ್ ನ ಫೇಸ್ ಮತ್ತೆ ನ್ಯೂಟ್ರಲ್ ಪಾಯಿಂಟ್ ಗೆ ನಾನು ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈ ನ ಕೊಟ್ಟಾಗ ಏನಾಗುತ್ತೆ, ಈ ಮಿಕ್ಸಿ ವರ್ಕ್ ಆಗುತ್ತೆ. ಆದ್ರೆ ಸ್ನೇಹಿತರೆ ನಾನು ಈ ಮಿಕ್ಸಿಗೆ ಫೇಸ್ ಮತ್ತೆ ನ್ಯೂಟ್ರಲ್ ಅನ್ನು ಕೊಡಬೇಕು ಅನ್ಕೊಂಡು ಮಿಕ್ಸಿಯ ಪ್ಲಗ್ ನ ಫೇಸ್ ಮತ್ತೆ ನ್ಯೂಟ್ರಲ್ ಪಾಯಿಂಟ್ ಗೆ ಫೇಸ್ ಮತ್ತೆ ನ್ಯೂಟ್ರಲ್ ವೈರ್ ಅನ್ನ ತಗೊಂಡು ಬಂದು ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಆ ರೀತಿ ಕನೆಕ್ಟ್ ಮಾಡಿದ್ರು ಕೂಡ ಅದು ಅಷ್ಟೊಂದು ಸೇಫ್ ಇರೋದಿಲ್ಲ. ಇದಕ್ಕಾಗಿನೇ ಈ ಪ್ಲಗ್ ನ ಫೇಸ್ ಮತ್ತೆ ನ್ಯೂಟ್ರಲ್ ಪಾಯಿಂಟ್ ಗೆ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈ ಅನ್ನ ಈ ರೀತಿ ಸಾಕೆಟ್ ಗಳನ್ನ ಬಳಸಿಕೊಂಡು ಕೊಡಲಾಗುತ್ತೆ. ಇದಕ್ಕಾಗಿನೇ ಸಾಕೆಟ್ ಗಳನ್ನ ಬಳಸಲಾಗುತ್ತೆ. ಸ್ನೇಹಿತರೆ ಸಾಕೆಟ್ ಅಲ್ಲಿ ನೋಡಿದಾಗ ಈ ರೀತಿ 5 ಪಾಯಿಂಟ್ ಗಳು ನಮಗೆ ನೋಡೋಕೆ ಸಿಗುತ್ತೆ. ಇದರಲ್ಲಿ ಈ ಕಡೆ ಇದಾವಲ್ಲ ಇವೆರಡು ಪಾಯಿಂಟ್ ಗಳು ಕೂಡ ಒಂದೇನೆ, ಇವು ಒಳಗಿನಿಂದ ಶಾರ್ಟ್ ಆಗಿರುತ್ತೆ. ಮತ್ತೆ ಈ ಕಡೆ ಇರೋ 2 ಪಾಯಿಂಟ್ ಕೂಡ ಒಂದೇನೆ, ಇವು ಕೂಡ ಒಳಗಿನಿಂದ ಶಾರ್ಟ್ ಆಗಿರುತ್ತೆ. ಈ ಕಡೆ ಇರೋ ಇವೆರಡು ಪಾಯಿಂಟ್ ಗೆ ಏನಾಗುತ್ತೆ, ಫೇಸ್ ಸಪ್ಲೈ ಕನೆಕ್ಟ್ ಆಗುತ್ತೆ. ಈ ಕಡೆ ಇರೋ ಇವೆರಡು ಪಾಯಿಂಟ್ ಗಳಿಗೆ ನ್ಯೂಟ್ರಲ್ ಸಪ್ಲೈ ಕನೆಕ್ಟ್ ಆಗುತ್ತೆ. ಮೇಲಿರೋ ಪಾಯಿಂಟ್ ಗೆ ಅರ್ಥಿಂಗ್ ಕನೆಕ್ಟ್ ಆಗುತ್ತೆ. ಇದು ನಮಗೆ ಗೊತ್ತಿರೋ ಹಾಗೇನೆ ಈ ಸಾಕೆಟ್ ಗೆ ಫೇಸ್ ಮತ್ತೆ ನ್ಯೂಟ್ರಲ್ ಅನ್ನ ಈ ರೀತಿ ಡೈರೆಕ್ಟ್ ಆಗಿ ಕೊಟ್ಟಾಗ ಏನಾಗುತ್ತೆ, ಆ ಸಾಕೆಟ್ ನಲ್ಲಿ ಡೈರೆಕ್ಟ್ ಆಗಿ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈ ಬರ್ತಾ ಇರುತ್ತೆ. ಅದಕ್ಕಾಗಿನೇ ಇದೇ ಸಪ್ಲೈ ಅನ್ನ ಒಂದು ಸ್ವಿಚ್ ನ ಮೂಲಕ ಕಂಟ್ರೋಲ್ ಮಾಡಿ ಕೊಡಬೇಕಾಗುತ್ತೆ. ಅಂದ್ರೆ ಫೇಸ್ ವೈರ್ ಅನ್ನ ಕಟ್ ಮಾಡಿ ಒಂದು ಸ್ವಿಚ್ ಅನ್ನ ಇಲ್ಲಿ ಆಡ್ ಮಾಡಬೇಕಾಗುತ್ತೆ. ಈಗ ನಾವು ಈ ಸ್ವಿಚ್ ನ ಮೂಲಕ ಈ ಸಾಕೆಟ್ ಗೆ ಫೇಸ್ ಸಪ್ಲೈ ಅನ್ನ ಕಂಟ್ರೋಲ್ ಮಾಡಿ ಕೊಡಬಹುದು. ಈಗ ಈ ಮಿಕ್ಸಿಯ ಪ್ಲಗ್ ಇದೆಯಲ್ಲ, ಈ ಪ್ಲಗ್ ಅನ್ನ ನಾವು ಈ ಸಾಕೆಟ್ ಗೆ ಪ್ಲಗ್ ಇನ್ ಮಾಡಿ ಸ್ವಿಚ್ ಅನ್ನ ಆನ್ ಮಾಡಿದಾಗ ಏನಾಗುತ್ತೆ, ಆ ಮಿಕ್ಸಿಗೆ ಫೇಸ್ ಮತ್ತೆ ನ್ಯೂಟ್ರಲ್ ಸಪ್ಲೈ ಸಿಗುತ್ತೆ. ಆಗ ಮಿಕ್ಸಿ ಕೆಲಸ ಮಾಡುತ್ತೆ. ಉಪಯೋಗ ಆದ ನಂತರ ಆ ಪ್ಲಗ್ ಅನ್ನ ರಿಮೂವ್ ಮಾಡಿ ನಾವು ಅದನ್ನ ಬೇರೆ ಕಡೆನೂ ಕ್ಯಾರಿ ಮಾಡಬಹುದು. ಮತ್ತೆ ಈ ಸಾಕೆಟ್ ಗೆ ಬೇರೆ ಡಿವೈಸ್ ಅನ್ನು ಕನೆಕ್ಟ್ ಮಾಡಿ ಕೂಡ ಯೂಸ್ ಮಾಡ್ಕೋಬಹುದು. ಇದು ಈ ರೀತಿ ಪ್ಲಗ್ ಇನ್ ಪ್ಲಗ್ ಔಟ್ ಸಿಸ್ಟಮ್ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸ್ನೇಹಿತರೆ ಇಲ್ಲಿವರೆಗೆ ಇವುಗಳ ಕನೆಕ್ಷನ್ ಅನ್ನ ಹೇಗೆ ಮಾಡೋದು ಅಂತ ನೋಡಿದ್ವಿ. ಆದ್ರೆ ಸ್ನೇಹಿತರೆ ನಾವು ಇವುಗಳನ್ನ ಈ ರೀತಿ ಓಪನ್ ಆಗಿ ಕನೆಕ್ಷನ್ ಮಾಡಿ ಹಾಗೆ ಬಿಟ್ಬಿಟ್ರೆ ಇದು ನೋಡಕ್ ಚೆನ್ನಾಗಿ ಕಾಣಲ್ಲ, ಮತ್ತೆ ಅಷ್ಟೊಂದು ಸೇಫ್ ಇರೋದಿಲ್ಲ. ಇದಕ್ಕಾಗಿನೇ ಈ ಸಾಕೆಟ್ ಮತ್ತೆ ಸ್ವಿಚ್ ಗಳನ್ನ ಫಿಕ್ಸ್ ಮಾಡೋದಕ್ಕೆ ಈ ರೀತಿ ಪ್ಲೇಟ್ ಗಳು ಬರುತ್ತೆ. ಈ ಪ್ಲೇಟ್ ಗಳಿಗೆ ಇವುಗಳನ್ನ ಫಿಕ್ಸ್ ಮಾಡಿ ನಾವು ವೈರಿಂಗ್ ಅನ್ನ ಮಾಡ್ಕೊಂಡು ನಾವು ಯೂಸ್ ಮಾಡ್ಕೋಬಹುದು. ಸ್ನೇಹಿತರೆ ಉದಾಹರಣೆಗೆ ನಮ್ಮ ಹತ್ರ ಒಂದು 12 ಮಾಡೆಲ್ ಪ್ಲೇಟ್ ಇದೆ ಅಂತ ಅನ್ಕೊಳ್ಳಿ. ಈ ಪ್ಲೇಟ್ ಗೆ ನಾವು ಇಲ್ಲಿ ಏನ್ ಮಾಡಿದೀವಿ, ಕೆಳಗಡೆ 2 ಈ ರೀತಿ ಸಾಕೆಟ್ ಗಳನ್ನ ಫಿಕ್ಸ್ ಮಾಡಿದೀವಿ. ಮತ್ತೆ ಈ ಸಾಕೆಟ್ ನ ಕಂಟ್ರೋಲ್ ಮಾಡೋದಕ್ಕೆ 2 ಸ್ವಿಚ್ ಗಳನ್ನ ಇಲ್ಲಿ ಫಿಕ್ಸ್ ಮಾಡಿದೀವಿ. ಮತ್ತೆ ಒಂದು ಲೈಟ್ ಬಲ್ಬ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ಸ್ವಿಚ್ ಅನ್ನ ಫಿಕ್ಸ್ ಮಾಡಿದೀವಿ. ಮತ್ತೆ ಒಂದು ಫ್ಯಾನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ವಿಚ್ ಮತ್ತೆ ಒಂದು ರೆಗ್ಯುಲೇಟರ್ ಅನ್ನ ಫಿಕ್ಸ್ ಮಾಡಿದೀವಿ. ಮತ್ತೆ ಒಂದು ಸಪ್ಲೈ ಇಂಡಿಕೇಶನ್ ಗೆ ಒಂದು ಇಂಡಿಕೇಟರ್ ಅನ್ನು ಕೂಡ ಫಿಕ್ಸ್ ಮಾಡಿದೀವಿ. ಸ್ನೇಹಿತರೆ ಈಗ ಇಲ್ಲಿ ವೈರಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಏನ್ ಮಾಡಬೇಕಾಗುತ್ತೆ, ಈ ನ್ಯೂಟ್ರಲ್ ಇರುತ್ತಲ್ಲ, ಈ ನ್ಯೂಟ್ರಲ್ ಅನ್ನ ತಗೊಂಡು ಈ ಫ್ಯಾನ್ ಮತ್ತೆ ಈ ಬಲ್ಬ್ ಗಳಿಗೆ ಡೈರೆಕ್ಟ್ ಆಗಿ ಕನೆಕ್ಷನ್ ಮಾಡಬೇಕಾಗುತ್ತೆ. ಈಗ ನಾನೇನ್ ಮಾಡ್ತೀನಿ, ಈ ನ್ಯೂಟ್ರಲ್ ವೈರ್ ಅನ್ನ ತಗೊಂಡು ಈ ಲೈಟ್ ಬಲ್ಬ್ ನ ಹೋಲ್ಡರ್ ನ ಒಂದು ಪಾಯಿಂಟ್ ಗೆ ಕನೆಕ್ಟ್ ಮಾಡಿದೆ. ಮತ್ತೆ ಈ ಲೈಟ್ ಬಲ್ಬ್ ನ ಹೋಲ್ಡರ್ ಇಂದ ಒಂದು ವೈರ್ ಅನ್ನ ಲೂಪ್ ಮಾಡಿ ಇದೇ ನ್ಯೂಟ್ರಲ್ ಅನ್ನ ಫ್ಯಾನ್ ನ ಒಂದು ಪಾಯಿಂಟ್ ಗೆ ನಾನು ಈಗ ಕನೆಕ್ಷನ್ ಮಾಡಿದೆ. ಸ್ನೇಹಿತರೆ ಈ ರೀತಿ ನ್ಯೂಟ್ರಲ್ ಕಾಮನ್ ಆಗಿ ಕನೆಕ್ಟ್ ಆಗುತ್ತೆ. ಇದಾದ ನಂತರ ಇದೇ ನ್ಯೂಟ್ರಲ್ ಅನ್ನ ಇಲ್ಲಿರೋ 2 ಸಾಕೆಟ್ ಗಳಿಗೆ ಮತ್ತೆ ಇಂಡಿಕೇಟರ್ ಗೆ ಕೊಡಬೇಕಾಗುತ್ತೆ. ನಾನೇನ್ ಮಾಡ್ತೀನಿ, ಇಲ್ಲಿಂದ ನ್ಯೂಟ್ರಲ್ ವೈರ್ ನ ತಗೊಂಡು ಮೊದಲನೇದಾಗಿ ಈ ಸಾಕೆಟ್ ನ ನ್ಯೂಟ್ರಲ್ ಪಾಯಿಂಟ್ ಗೆ ಅದನ್ನ ಕನೆಕ್ಟ್ ಮಾಡ್ತೀನಿ. ನಂತರ ಇದೇ ನ್ಯೂಟ್ರಲ್ ಪಾಯಿಂಟ್ ಇಂದ ಒಂದು ವೈರ್ ಅನ್ನ ಲೂಪ್ ಮಾಡಿ ಈ ಸಾಕೆಟ್ ನ ನ್ಯೂಟ್ರಲ್ ಪಾಯಿಂಟ್ ಗೆ ಅದನ್ನ
ಕನೆಕ್ಟ್ ಮಾಡ್ತೀನಿ. ನಂತರ ಈ ಸಾಕೆಟ್ ನ ನ್ಯೂಟ್ರಲ್ ಪಾಯಿಂಟ್ ಇಂದ ಒಂದು ವೈರ್ ಅನ್ನ ತಗೋತೀನಿ. ಆ ವೈರ್ ಅನ್ನ ತಗೊಂಡು ಈ ಇಂಡಿಕೇಟರ್ ನ ಒಂದು ಪಾಯಿಂಟ್ ಗೆ ಅದನ್ನ ಕನೆಕ್ಷನ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಈ ಮೊದಲನೇ ಸಾಕೆಟ್ ಇಂದ ಎರಡನೇ ಸಾಕೆಟ್ ಗೆ ನ್ಯೂಟ್ರಲ್ ರೀಚ್ ಆಗುತ್ತೆ. ನಂತರ ಈ ಸಾಕೆಟ್ ಇಂದ ಈ ಇಂಡಿಕೇಟರ್ ಗೆ ನ್ಯೂಟ್ರಲ್ ಸಿಗುತ್ತೆ. ಈ ರೀತಿ ನಾವು ನ್ಯೂಟ್ರಲ್ ಅನ್ನ ಕನೆಕ್ಷನ್ ಮಾಡಬೇಕಾಗುತ್ತೆ. ಈಗ ನಾವು ಫೇಸ್ ಅನ್ನ ಕನೆಕ್ಷನ್ ಮಾಡೋದು ಹೇಗೆ ಅಂತ ನೋಡೋಣ. ಸ್ನೇಹಿತರೆ, ಇಲ್ಲಿರೋ ಇವೆರಡು ಸಾಕೆಟ್ ಗಳಿಗೆ ಇವೆರಡು ಸ್ವಿಚ್ ಗಳ ಮೂಲಕ ಫೇಸ್ ಅನ್ನ ಕಂಟ್ರೋಲ್ ಮಾಡಿ ಕೊಡಬೇಕಾಗಿದೆ. ಅದಕ್ಕಾಗಿ ನಾನು ಒಂದು ಫೇಸ್ ವೈರ್ ಅನ್ನ ತಗೋತೀನಿ. ಫೇಸ್ ವೈರ್ ಅನ್ನ ತಗೊಂಡು ಮೊದಲನೇದಾಗಿ ಇವೆರಡು ಸ್ವಿಚ್ ಗಳ ಇವೆರಡು ಪಾಯಿಂಟ್ ಗಳಿಗೆ ನಾನು ಕನೆಕ್ಷನ್ ಮಾಡ್ತೀನಿ. ನಂತರ ಈ ಸ್ವಿಚ್ ನ ಇನ್ನೊಂದು ಪಾಯಿಂಟ್ ಇಂದ ಒಂದು ವೈರ್ ಅನ್ನ ತಗೋತೀನಿ. ಆ ವೈರ್ ಅನ್ನ ತಗೊಂಡು ಈ ಸಾಕೆಟ್ ನ ಫೇಸ್ ಪಾಯಿಂಟ್ ಗೆ ಕನೆಕ್ಟ್ ಮಾಡ್ತೀನಿ. ನಂತರ ಈ ಸ್ವಿಚ್ ನ ಇನ್ನೊಂದು ಪಾಯಿಂಟ್ ಇಂದ ಒಂದು ವೈರ್ ಅನ್ನ ತಗೋತೀನಿ. ಆ ವೈರ್ ಅನ್ನ ತಗೊಂಡು ಈ ಸಾಕೆಟ್ ನ ಫೇಸ್ ಪಾಯಿಂಟ್ ಗೆ ಅದನ್ನ ಕನೆಕ್ಷನ್ ಮಾಡ್ತೀನಿ. ಈ ರೀತಿ ಕನೆಕ್ಷನ್ ಮಾಡಿದಾಗ ಈ ಫೇಸ್ ಸಪ್ಲೈ ನ ಈ ಸ್ವಿಚ್ ಗಳ ಮೂಲಕ ನಾವು ಕಂಟ್ರೋಲ್ ಮಾಡಿ ಸಾಕೆಟ್ ಗಳಿಗೆ ಕೊಡಬಹುದು. ಇನ್ನು ಇಲ್ಲಿ ಲೈಟ್ ಮತ್ತೆ ಫ್ಯಾನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಇನ್ನು ಎರಡು ಸ್ವಿಚ್ ಗಳಿವೆ. ಇವೆರಡು ಸ್ವಿಚ್ ಗಳಿಗೂ ಕೂಡ ನಾವು ಫೇಸ್ ಸಪ್ಲೈ ಅನ್ನು ಕೊಡಬೇಕಾಗುತ್ತೆ. ಅವುಗಳಿಗೆ ಇಲ್ಲಿಂದ ಫೇಸ್ ಸಪ್ಲೈ ಅನ್ನು ಕೊಡಬೇಕು ಅಂತಂದ್ರೆ ಇಲ್ಲಿ ನಾವು ಈ ಸಾಕೆಟ್ ನ ಸ್ವಿಚ್ ಗಳಿಗೆ ಇನ್ಪುಟ್ ಆಗಿ ಫೇಸ್ ಸಪ್ಲೈ ನ ಕನೆಕ್ಷನ್ ಮಾಡಿದೀವಲ್ಲ, ಇದೇ ಫೇಸ್ ಸಪ್ಲೈ ಇಂದ ಒಂದು ವೈರ್ ಅನ್ನ ತಗೊಂಡು ಇವೆರಡು ಸ್ವಿಚ್ ಗಳ ಇವೆರಡು ಪಾಯಿಂಟ್ ಗಳಿಗೆ ನಾವು ಕನೆಕ್ಷನ್ ಮಾಡಬೇಕಾಗುತ್ತೆ. ಇದರಿಂದ ಏನಾಗುತ್ತೆ, ಇವೆರಡು ಸ್ವಿಚ್ ಗಳ ಇನ್ಪುಟ್ ಫೇಸ್ ಸಪ್ಲೈ ಇವೆರಡು ಸ್ವಿಚ್ ಗಳಿಗೆ ರೀಚ್ ಆಗುತ್ತೆ. ಈಗ ಈ ಸ್ವಿಚ್ ನ ಇನ್ನೊಂದು ಪಾಯಿಂಟ್ ಇಂದ ನಾನು ಇನ್ನೊಂದು ವೈರ್ ಅನ್ನ ತಗೊಳ್ತೀನಿ. ಆ ವೈರ್ ಅನ್ನ ತಗೊಂಡು ನಾನು ಏನ್ ಮಾಡ್ತೀನಿ, ಈ ಬಲ್ಬ್ ಹೋಲ್ಡರ್ ನ ಒಂದು ಪಾಯಿಂಟ್ ಗೆ ಅದನ್ನ ಕನೆಕ್ಟ್ ಮಾಡ್ತೀನಿ. ಅದರಿಂದ ಏನಾಗುತ್ತೆ, ಈ ಸ್ವಿಚ್ ನ ಮೂಲಕ ಈ ಬಲ್ಬ್ ಕಂಟ್ರೋಲ್ ಆಗುತ್ತೆ. ಈಗ ಇಲ್ಲಿ ಇನ್ನೊಂದು ಸ್ವಿಚ್ ಇದೆ. ಈ ಸ್ವಿಚ್ ನ ಇನ್ನೊಂದು ಪಾಯಿಂಟ್ ಇಂದ ಒಂದು ವೈರ್ ಅನ್ನ ತಗೊಂಡು ನಾನು ಫ್ಯಾನ್ ಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಫ್ಯಾನ್ ಆನ್ ಆಫ್ ಆಗಿ ಕಂಟ್ರೋಲ್ ಆಗುತ್ತೆ. ಸರಿ, ಆದ್ರೆ ಅದರ ಸ್ಪೀಡ್ ಅನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದನ್ನ ರೆಗ್ಯುಲೇಟರ್ ಮೂಲಕ ಕನೆಕ್ಷನ್ ಮಾಡಬೇಕಾಗುತ್ತೆ. ರೆಗ್ಯುಲೇಟರ್ ಮೂಲಕ ಕನೆಕ್ಷನ್ ಅನ್ನ ಮಾಡೋದಕ್ಕೆ ರೆಗ್ಯುಲೇಟರ್ ಇಂದ ಒಂದು ವೈರ್ ಅನ್ನು ತಗೊಂಡು ಸ್ವಿಚ್ ನ ಈ ಪಾಯಿಂಟ್ ಗೆ ಕನೆಕ್ಟ್ ಮಾಡಿ, ರೆಗ್ಯುಲೇಟರ್ ನಿಂದ ಬಂದಿರೋ ಇನ್ನೊಂದು ವೈರ್ ಇರುತ್ತಲ್ಲ, ಆ ವೈರ್ ಗೆ ಇನ್ನೊಂದು ಉದ್ದ ವೈರ್ ಅನ್ನ ಜಾಯಿನ್ ಮಾಡಿ ಆ ವೈರ್ ಅನ್ನ ಈ ಫ್ಯಾನ್ ಗೆ ನಾವು ಕನೆಕ್ಷನ್ ಮಾಡಬೇಕಾಗುತ್ತೆ. ಈ ರೀತಿ ಕನೆಕ್ಷನ್ ಮಾಡೋದ್ರಿಂದ ಈ ರೆಗ್ಯುಲೇಟರ್ ಮೂಲಕ ಫ್ಯಾನ್ ನ ಸ್ಪೀಡ್ ಅನ್ನ ನಾವು ಕಂಟ್ರೋಲ್ ಮಾಡಬಹುದು. ಸ್ನೇಹಿತರೆ, ಇನ್ನು ಇಲ್ಲಿ ಇಂಡಿಕೇಟರ್ ನ ಕನೆಕ್ಷನ್ ಬಾಕಿ ಇದೆ. ಇಂಡಿಕೇಟರ್ ನ ಇನ್ನೊಂದು ಪಾಯಿಂಟ್ ಗೆ ನಾವು ಫೇಸ್ ಸಪ್ಲೈ ನ ಕನೆಕ್ಟ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಆಗಿ. ಇಲ್ಲಿ ಫೇಸ್ ಸಪ್ಲೈ ಎಲ್ಲಿ ಬರ್ತಾ ಇದೆ, ಈ ಸ್ವಿಚ್ ಅಲ್ಲಿ ಇನ್ಪುಟ್ ಆಗಿ ಬರ್ತಾ ಇದೆಯಲ್ಲ, ಇಲ್ಲಿಂದಾನೆ ಒಂದು ವೈರ್ ಅನ್ನ ಲೂಪ್ ಮಾಡಿ ಅದನ್ನ ಈ ಇಂಡಿಕೇಟರ್ ನ ಈ ಪಾಯಿಂಟ್ ಗೆ ನಾವು ಕನೆಕ್ಟ್ ಮಾಡಿಬಿಟ್ರೆ ಇಂಡಿಕೇಟರ್ ನ ಕನೆಕ್ಷನ್ ಕಂಪ್ಲೀಟ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ಸ್ವಿಚ್ ಬೋರ್ಡ್ ನ ವೈರಿಂಗ್ ಅನ್ನ ಮಾಡಲಾಗುತ್ತೆ. ಸ್ನೇಹಿತರೆ, ನೀವು ಈ ರೀತಿ ಸ್ವಿಚ್ ಬೋರ್ಡ್ ಗಳ ವೈರಿಂಗ್ ಅನ್ನ ಮಾಡುವಾಗ ನೀವು ಯಾವುದೇ ಕಾರಣಕ್ಕೂ ಒಂದು ಫೇಸ್ ಮತ್ತೆ ಒಂದು ನ್ಯೂಟ್ರಲ್ ಎಲ್ಲಿಯೂ ಕೂಡ ಶಾರ್ಟ್ ಆಗೋ ರೀತಿ ವೈರಿಂಗ್ ಅನ್ನ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಕ್ರಿಯೇಟ್ ಆಗುತ್ತೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಯಾವ್ದಕ್ಕೂ ಒಂದ್ಸರಿ ನೀವು ಮಾಡಿರೋ ವೈರಿಂಗ್ ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡಿಬಿಟ್ಟು ನಂತರ ಮೇನ್ ಸಪ್ಲೈ ನ ಆನ್ ಮಾಡಿ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಸ್ನೇಹಿತರೆ, ಈ ಸ್ವಿಚ್ ಬೋರ್ಡ್ ಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಇನ್ನಷ್ಟು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ಇದೇ ರೀತಿ ಎಲೆಕ್ಟ್ರಿಕಲ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.